ನಮಸ್ಕಾರ. ನಾನು ಅಂಜನಯ್ಯ, ಪ್ರಥಮ B.Ed ಪ್ರಾಶಿಕ್ಷಣಾರ್ಥಿಯಾಗಿದ್ದು JSS ಮಹಾವಿದ್ಯಾಲಯ ಸಕಲೇಶಪುರ. ನಾನು ಬಳ್ಳಾರಿಯ ಐತಿಹಾಸಿಕ ಹಿನ್ನೆಲೆ ಬಗ್ಗೆ ತಿಳಿಸಿಕೊಡುತ್ತೇನೆ. ಶಿಲಾಯುಗಕ್ಕೆ ಸೇರಿದ ಕರ್ನಾಟಕ ತಾಣಗಳಲ್ಲಿ ಸಂಗನಕಲ್ ಅತಿ ಮಹತ್ವದ್ದಾಗಿದ್ದು, ಜಿಲ್ಲಾ ಕೇಂದ್ರ ಬಳ್ಳಾರಿಯಿಂದ ಕೆಲವೇ ಕಿಲೋಮೀಟರ್ ಅಂತರದಲ್ಲಿರುವ ಇದು 1000 ಎಕರೆ ವಿಸ್ತೀರ್ಣದಲ್ಲಿ ರೂಪುಗೊಂಡಂತಹ ಒಂದು ಶಿಲಾಯುಗದ ನೆಲೆಯಾಗಿದೆ. 1887ರಲ್ಲಿ ಸಂಗನಕಲ್ಲಿನ ಮಹತ್ವವನ್ನು ಮೊದಲು ಪರಿಚಯಿಸಿದ್ದು ರಾಬರ್ಟ್ ಬೂಸ್ಪಾಟ್. ಇವರನ್ನು ಭಾರತದ ಪ್ರಾಗೈತಿಹಾಸದ ಪಿತಾಮಹ ಎಂದು ಕರೆಯಲಾಗುತ್ತದೆ. ಆ ನಂತರ ಮೈಸೂರಿನ T.S. ರಾಮಸ್ವಾಮಿಯವರು ಈ ನೆಲೆಯ ಬಗ್ಗೆ ಅಧಿಕ ಸಂಶೋಧನೆಯನ್ನು ನಡೆಸಿದ್ದಾರೆ. ಸಂಗನಕಲ್ಲಿನ ರೀತಿ ಇಲ್ಲಿ ಇಟಗಿಯಾಳ್, ಹಿರೇಹಾಳು, ಬೆಳಗಲ್ಲು, ಕೊಳಗಲ್ಲು, ಕಪ್ಪುಗಲ್ಲು ಎಂಬ ಅನೇಕ ಊರುಗಳು ಕಂಡುಬರುತ್ತವೆ. ಈ ರೀತಿ ಕಲ್ಲು ಎಂಬ ಹಾಳು ಹೆಸರನ್ನು ಹೊಂದಿರುವ ಊರುಗಳಿಗೆ ಒಂದು ಪ್ರಾಚೀನ ಇತಿಹಾಸವಿರುತ್ತದೆ ಎಂದರ್ಥ. ಇಲ್ಲಿ ವಿಶೇಷತೆ ಎಂದರೆ ಎಲ್ಲ ನಾಗರಿಕತೆಗಳು ಬಯಲಿನಲ್ಲಿ ರೂಪುಗೊಂಡರೆ ಸಂಗನಕಲ್ ಬರಡು ನೆಲದ ರೂಪುಗೊಂಡಂತಾಗಿದೆ. ಇಲ್ಲಿಯ ಮಾನವ ಗಡ್ಡೆಗೆಣಸು ತಿನ್ನುವ, ಬೇಟೆಯಾಡುವ, ಮುಂದೆ ಚಲಿಸಿ ಕೃಷಿ ಮಾಡುವ, ಪಶುಪಾಲನೆ ಮಾಡುವ, ವ್ಯಾಪಾರ ಮಾಡುವ ಅಂಥದವನಾಗಿದ್ದು, ಇಲ್ಲಿ ಕಂಡುಬರುವ ಬೂದಿ ದಿಬ್ಬ ಇವರ ಧಾರ್ಮಿಕ ಆಚರಣೆಗಳಿಗೆ, ಹಿರೇಗುಡ್ಡದಲ್ಲಿ ಕಂಡುಬರುವ ಲಾಳಾಕಾರದ ಕಲ್ಲಿನ ಆಸನ ಇವರ ಪಂಚಾಯಿತಿಗಳಿಗೆ ಹಿಡಿದ ಕೈಗನ್ನಡಿಯಾಗಿದೆ. ಸಂಗನಕಲ್ಲಿನ ಸಣ್ಣರಚಮ್ಮನಗುಡ್ಡ, ಸದಾಶಿವಗುಡ್ಡ, ಹಿರೇಗುಡ್ಡ, ಚೌಡಮ್ಮನಗುಡ್ಡ, ಸದ್ದಲಮಟ್ಟಿ ಗುಡ್ಡ ಎಂಬ ಅನೇಕ ಗುಡ್ಡ ಬೆಟ್ಟಗಳಿವೆ. ಇಲ್ಲಿಯ ಕಪ್ಪುಗಲ್ ಗುಡ್ಡದ ಕಪ್ಪು ಶಿಲೆಯನ್ನು ಕೊಡಲಿ ತಯಾರಿಕೆಗೆ ಬಳಸಲಾಗುತ್ತಿದ್ದು, ಅಲ್ಲದೆ ವೀರಪ್ಪನ ಗುಡ್ಡ ಕಲ್ಲಾಸರೆಯ ಗೋಡೆಯ ಮೇಲೆ ಜಿಂಕೆ, ಸಾರಂಗ, ಹಲ್ಲಿ, ಕೀಟ ಮತ್ತು ಹಂದಿಯ ಚಿತ್ರಗಳಿವೆ. ಹಾಗೆಯೇ ಇದುವರೆಗೂ ಸಂಗನಕಲ್ಲಿನಲ್ಲಿ ಕೈಕೊಡಲಿ, ಮಡಕೆಚೂರು, ಮಸೆಗಲ್ಲು, ಪ್ರಾಣಿ ಪಕ್ಷಿ ಎಲುಬುಗಳು, ಬಂಡೆ ಚಿತ್ರಗಳು, ಅಲಸಂದಿ ಸೇರಿದಂತೆ ಇತರೆ ಧಾನ್ಯಗಳು ಲಭ್ಯವಾಗಿವೆ. ಈಗ ಸಂಗನಕಲ್ಲಿನ ಒಂದು ಮ್ಯೂಸಿಯಂ ಇದ್ದು ಇತಿಹಾಸಗಾರರನ್ನು ತನ್ನ ಕಡೆಗೆ ಸೆಳೆಯುತ್ತದೆ.